ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ನೋಡಿ, ಈ ತಿಂಗಳು 20ನೇ ತಾರೀಕಿಂದ ನೆಕ್ಸ್ಟ್ ಬರೋ ತಿಂಗಳು 20ನೇ ತಾರೀಕುವರೆಗೂ ಮೀನರಾಶಿಯಲ್ಲಿ ಶನ್ಮಾತ್ಮ ಮತ್ತು ಕುಜ ಸಂಧಿ ಅಂತಾರೆ. ಶನಿ ಕುಜ ಸಂಧಿ ಅಂತಲೂ ಹೇಳ್ತಾರೆ ಇದಕ್ಕೆ. ನೋಡಿ, ಕುಜನಿಗೂ ಶನ್ಮಾತ್ಮಗೂ ಯಾವುದೇ ಕಾರಣಕ್ಕೂ ಹೋಗಲ್ಲ. ಅದು ಇಬ್ಬರು 12ನೇ ಮನೆಯಲ್ಲಿ ಸೇರೋದ್ರಿಂದ ಇದು ಕೆಲವು ರಾಶಿಗಳಿಗೆ ತುಂಬಾ ಸ್ವಲ್ಪ ಎಫೆಕ್ಟ್ ಕೊಡುತ್ತೆ. ದಯವಿಟ್ಟು ನಾನು ಈ ಕೆಲವು ಹೇಳೋ ರಾಶಿಗಳಿಗೆ ಜ್ಞಾಪನ ಮಾಡಿಕೊಳ್ಳಿ. ಮೇಷರಾಶಿ, ಮಿಥುನ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ವೃಶ್ಚಿಕ ರಾಶಿ, ಕುಂಭ ರಾಶಿ. ಈ ರಾಶಿಗಳಿಗೆ ನೋಡ್ರಿ ಸ್ವಲ್ಪ ತುಂಬಾ ಎಫೆಕ್ಟ್ ಕೊಡುತ್ತೆ. ಪ್ರಾಬ್ಲಮ್ಸ್ ಆಗುತ್ತೆ. ಪ್ರಾಬ್ಲಮ್ಸ್ ಅಂದರೆ ಸ್ವಲ್ಪ ಎಚ್ಚರಿಕೆ ಆಗಿರಿ. ಹೊಸ ಒಂದು ಏನಾನ ಬಿಸ್ನೆಸ್ಸು ಏನೋ ಒಂದು ಪ್ರಯತ್ನ ಪಡೋದಿದ್ದರೆ ಮಾಡೋಕ್ಕೆ ಹೋಗಬೇಡಿ. ಮತ್ತು ಗಾಡಿಗಳಲ್ಲಿ ಓಡಾಡ್ಬೇಕಾದ್ರೆ ತುಂಬ ಹುಷಾರಾಗಿ ಓಡಾಡಿ. ಯಾಕಂದರೆ ಇದು ತುಂಬಾ ಪ್ರಾಬ್ಲಮ್ ಕೊಡುತ್ತೆ. ಈ ಬಚ್ಚಲಲ್ಲಿ ಜಾಲಿ ಬಿಡೋದು, ನೀರಲ್ಲಿ ಈಜೋದಕ್ಕೆ ಹೋದಾಗ ಈ ಥರ ಅವಘಡಗಳಾಗೋದು, ಆಕ್ಸಿಡೆಂಟ್ಗಳಾಗೋದು ಇವೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ, ಇದೊಂದು ಬರೋ ತಿಂಗಳು 20ನೇ ತಾರೀಕುವರೆಗೂ ಸ್ವಲ್ಪ ಜಾಗೃತೆಯಿಂದ ಇರ್ರಿ. ಇದಕ್ಕೆ ಪರಿಹಾರ ಏನಪ್ಪ ಗುರೂಜಿ ಏನಾದರೂ ಇದ್ದರೆ ಹೇಳಿ ಗುರೂಜಿ ಅಂದರೆ, ನೋಡಿ ತುಂಬ ಸರಳವಾಗಿ ಹೇಳ್ತೀನಿ. ಶನ್ಮಾತ್ಮ ಮಂತ್ರ ನಿಮ್ಗೆ ಯಾವ್ದು ಬರುತ್ತೋ ಅದು ಹೇಳ್ಕೊಳ್ಳಿ. ಓಂ ಸಂ ಶನೇಶ್ವರಾಯ ನಮಃ ಅಂತ ಹೇಳ್ಕೊಳ್ಳಿ. ಇಲ್ಲ ನೀಲಾಂಜನಂ ಸಮಾಭಸಂ ರವಿಪುತ್ರಂ ಯಮಗ್ರಜಂ ಛಾಯಾಮಾರ್ತಂ ತಂ ನಮಃ ಶನೇಶ್ವರಾಯ ನಮಃ ಇದಾದ್ರೂ ಹೇಳ್ಕೊಳ್ಳಿ. ಕುಜಿನ ಮಂತ್ರನ ಯಾವ್ದಾರ ಇದ್ರೆ ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಹಾಲು ಸ್ವಲ್ಪ ಅರ್ಶಿನ ಕೊಡ್ತಾ ಬನ್ನಿ. 4 ವಾರ ಏನು ಬೀಳುತ್ತೆ ಅದು ಮಂಗಳವಾರ. ಶನಿವಾರದ ಹೊತ್ತು ಶನ್ಮಾತ್ಮನ ದೇವಸ್ಥಾನಕ್ಕೆ, ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸ್ವಲ್ಪ ಹೋಗೋದು ರೂಢಿ ಮಾಡ್ಕೊಳ್ಳಿ. ಆಂಜನೇಯನಿಗೆ ವಿಲೇದೆಲ್ಲ ಹಾರ ಹಾಕ್ಸೋದೋ ಇಲ್ಲಾಂದ್ರೆ ಬರೀ ಒಂದು ತುಳಸಿ ಕೊಟ್ಟು ನಿಮ್ಮ ಹೆಸರು ಅರ್ಚನೆಗಳು ಮಾಡಿಸ್ಕೊಳೋದು. ನಾನು ಏನು ಹೇಳಿದೆ ರಾಶಿಗಳು ಇನ್ನೊಂದು ಕತೆ ಹೇಳ್ತೀನಿ. ಮೇಷರಾಶಿ, ಮಿಥುನ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಧನುರ್ರಾಶಿ, ಕುಂಭರಾಶಿ. ಕುಂಭರಾಶಿಯವರು ಈ 2 ತಿಂಗಳು ಮದುವೆಗಳು ಸಂಬಂಧಪಟ್ಟಿದ್ದು ಏನು ನೋಡಲಿಲ್ಲ ಅಂದರೆ ತುಂಬ ಒಳ್ಳೆಯದು. ಯಾಕಂದರೆ ಸೆಟ್ಟಾಗಿ ಮುಂದಕ್ಕೆ ಪ್ರಾಬ್ಲಮ್ ಆಗೋ ಚಾನ್ಸಸ್ಗಳು ಇರ್ತವೆ. ಹೀಗಾಗಿ ಸ್ವಲ್ಪ ಜಾಗೃತೆಯಿಂದ ಆಗಿರ್ರಿ. ನಾನು ಹೇಳೋದೇನು ಗೊತ್ತಾ, ನಿಮ್ಮ ಮನೆ ದೇವ್ರನ್ನ ಚೆನ್ನಾಗಿ ಪೂಜೆಗಳು ಮಾಡಿರಿ. ಅದು ನಿಮ್ಗೆ ಸ್ವಲ್ಪ ಅನುಕೂಲಗಳಾಗುತ್ತೆ. ಇದೊಂದು ತಿಂಗಳು ಸ್ವಲ್ಪ ಹುಷಾರಾಗಿರಿ. ಇದು ದೊಡ್ಡ ನಡೀತೈತೆ. ಇದು ದೊಡ್ಡ ವ್ಯಕ್ತಿಗಳು ಈ ಟೈಮಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಕಳ್ಕೊಳೋ ಚಾನ್ಸಸ್ ಸಿಗುತ್ತೆ. ದೊಡ್ಡ ವ್ಯಕ್ತಿಗಳು ಪ್ರಾಬ್ಲಮ್ಗಳಾಗುತ್ತೆ. ಇರಲಿ, ನಮಗೆ ನಾನು ಹೇಳೋದು ನಮ್ಮ ದೇಶದ್ದು, ನಮ್ಮ ಬಗ್ಗೆ ನಮ್ಮ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ತುಂಬ ಸ್ವಲ್ಪ ಸಮಾಧಾನವಾಗಿರ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸುನಾಮಿ ಸಂಬಂಧಪಟ್ಟು ಈ ಥರದ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ಗಳು ಅವೆಲ್ಲ ಸ್ವಲ್ಪ ಬೇರೆ ದೇಶಗಳಲ್ಲಿ ಎಲ್ಲ ನಡೀತೈತೆ. ನಮ್ಮ ದೇಶಗಳಲ್ಲೂ ಸ್ವಲ್ಪ ಅಲ್ಲಲ್ಲಿ ನೀರು ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ಗಳಾಗಿ ನೀರಲ್ಲಿ ಬಿದ್ದು ಸತ್ತರು, ಆಮೇಲೆ ಆಕ್ಸಿಡೆಂಟ್ಗಳಾಗಿ ಸತ್ತರು ಅನ್ನೋದು ಸ್ವಲ್ಪ ಏರು ನಮ್ಮ ಏರೋಪ್ಲೇನು ಪ್ರಾಬ್ಲಮ್ ನಮಗೆ ಅದು ಬ್ಲಾಸ್ಟ್ ಆಗಿ ಇದಾಯಿತು ಅನ್ನೋದು ಈ ಥರದ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ಗಳಾಗುತ್ತೆ. ಆಗಲಿ, ನಾನು ಹೇಳೋದೇನಪ್ಪ ಅಂದರೆ ಸ್ವಲ್ಪ ಜಾಗೃತೆಯಿಂದ ಇರ್ರಿ. ಎಲ್ಲರಿಗೂ ಒಳ್ಳೆಯದಾಗತ್ತೆ. ಪರಿಹಾರನೂ ಹೇಳಿದ್ದೀನಿ, ಫಾಲೋ ಮಾಡಿ. ಖಂಡಿತ ಒಳ್ಳೆಯದಾಗಲಿ. ಸದಾ ಕೃಷ್ಣನ ನೆನೆಸ್ಕೊಳ್ಳಿ. ನಿಮ್ಮ ಮನೆದೇವ್ರನ್ನ ಚೆನ್ನಾಗಿ ಪೂಜೆಗಳು ಮಾಡಿ. ನಾನು ಹೇಳಿದ್ನಲ್ಲ ಯಾವ ರಾಶಿಗಳು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಂತ. ವೆಂಕಟರಮಣ ಸ್ವಾಮಿ ಆಗ್ಬೋದು, ಕೃಷ್ಣ ಆಗ್ಬೋದು, ನಮ್ಮ ಶನ್ಮಾತ್ಮನ ದೇವಸ್ಥಾನ ಆಗ್ಬೋದು, ಆಂಜನೇಯ ಸ್ವಾಮಿ ದೇವಸ್ಥಾನ ಆಗ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಗಳು ನಿಮ್ಗೆ ಅನುಕೂಲ ತಕ್ಕಂಗೆ ನೋಡ್ಕೊಂಡು ಹೋಗಿ ಬರ್ರಿ. ಖಂಡಿತ ಹೇಳ್ತೀನಿ, ಒಳ್ಳೆಯದಾಗಲಿ. ಸ್ವಲ್ಪ ಜಾಗ್ರತೆ ಇರಲಿ ಅಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ.